ಜೂನ್ 24ನೇ ತಾರೀಕು ನಮ್ಮ 102ನೇ ಬ್ಯಾಚ್ ಇರ್ತಕ್ಕಂಥದ್ದು. ತುಂಬಾ ಜನಕ್ಕೆ ಕನ್ಫ್ಯೂಷನ್ ಏನು ಅಂತಂದ್ರೆ, ನಾವು ಜ್ಯೋತಿಷ್ಯ ಎಲ್ಲಿ ಬಂದು ಕಲಿಬೇಕು ಅನ್ನೋದು ತುಂಬಾ ಜನ ಕೇಳ್ತಾ ಇರ್ತಾರೆ. ತುಂಬಾ ಜನ ಯಾಕೋ ಈ ಕಲಿಕೆ ವಿಚಾರದಲ್ಲಿ ಕನ್ಫ್ಯೂಷನ್ ಅಂತ ಅನಿಸ್ತಾ ಇದೆ. ಮೊದಲು ವಿಚಾರ ಹೇಳ್ಬೇಕು ಅಂತಂದ್ರೆ, ನಾವು ಎಲ್ಲಾ ಕ್ಲಾಸಸ್ ಅನ್ನ ಕೂಡ ಆನ್ಲೈನ್ ಅಂದ್ರೆ ನೀವು ಮನೇಲೇ ಕುತ್ಕೊಂಡು ಕಲಿತಕ್ಕಂತ ವಿಚಾರ. ಝೂಮ್ ಮುಖಾಂತರ ಇಂಟ್ರಾಕ್ಷನ್ ಇರುತ್ತೆ. ನೀವು ಮನೇಲೇ ಕುತ್ಕೊಂಡ್ರು ನೀವು ಮಾತಾಡೋದು ನನಗೆ ಕೇಳಿಸುತ್ತೆ, ನಾನ್ ಮಾತಾಡೋದು ನಿಮಗೆ ಕೇಳಿಸುತ್ತೆ. ಸೊ ಆರಾಮಾಗಿ ಇಂಟ್ರಾಕ್ಟಿವ್ ಸೆಷನ್ ತರ ಬರುತ್ತೆ. ಪ್ಲಸ್ ಝೂಮ್ ಇನ್ನೊಂದೇನು ಅಂತಂದ್ರೆ, ನಾನು ಈಗ ಹೆಂಗ್ ಡಿಸ್ಪ್ಲೇ ಮಾಡ್ತೀನೋ, ಇವಾಗ ನಿಮ್ಗೊಂದು ಡಿಸ್ಪ್ಲೇ ಮಾಡಿ ತೋರಿಸ್ತೀನಲ್ಲ, ಏನೇನು ಕುಂಡಲಿಯಲ್ಲಿ ಯಾವ ತರ ಹಾಕಿ ನಾವು ಡೇಟ್ ಆಫ್ ಬರ್ತ್ ಎಲ್ಲ ಹಾಕ್ತಿವಲ್ಲ, ಅದೇ ರೀತಿ ಯಾವ್ಯಾವ ಗ್ರಹ ಎಲ್ಲೆಲ್ಲಿದೆ, ಯಾವ ತರ ಇರುತ್ತೆ, ಯಾವ ತರ ನಕ್ಷತ್ರ ಬರುತ್ತೆ, ಯಾವ ತರ ಲಗ್ನ, ಯಾವ ರೀತಿ ಕ್ಯಾಲ್ಕುಲೇಷನ್ ಮಾಡ್ತೀವಿ ಅಂತ ಹೇಳಿ PDF ಕೊಟ್ಟು, ಸೊ 15,000 ಚಾರ್ಜ್ ಮಾಡ್ತೀವಿ. ತುಂಬಾ ಜನ ಅದು ಕಾಸ್ಟ್ಲಿ ಅನ್ಕೋತಾರೆ. ನಮಗ್ ಗೊತ್ತು ಆ ಬೆಲೆ ಎಷ್ಟಿದೆ ಅಂತ. ನಾವು ಹೇಳ್ಕೊಡ್ತಕ್ಕಂತ ಒಂದು ವಿಧಾನ ಮತ್ತೆ ನಾವು ಹೇಳ್ಕೊಡ್ತಕ್ಕಂತ ಒಂದು ವಿಚಾರ ತಗೊಂಡ್ರೆ ಅದು 50,000ಕ್ಕಿಂತ ಕಮ್ಮಿ ಇಲ್ಲ. ಪಕ್ಕಾ ಹೇಳ್ತೀನಿ. ನಾನು ಈ ಒಂದು ಸರಸ್ವತಿಯ ಮೇಲೆ ಒಂದು ವಿಚಾರ ತಗೊಂಡು ಹೇಳ್ತೀನಿ. ನಾನು ಹೇಳ್ಕೊಡ್ತಕ್ಕಂತ ಒಂದು ವಿಚಾರ 50,000 ರೂಪಾಯಿಗಿನ ಕಮ್ಮಿ ಇಲ್ಲ. ಅಷ್ಟು ವಿಚಾರಗಳು, ಅಷ್ಟು ಸಬ್ಜೆಕ್ಟ್ ಮತ್ತೆ ಆಪ್ ಎಲ್ಲ ಸೇರಿ ಕೊಡ್ತಕ್ಕಂಥದ್ದು. ಅನೇಕರು ಇದನ್ನ ಕಲ್ತಾದ್ಮೇಲೆ 15,000 ಕೊಟ್ಟು ಕಲ್ತಾದ್ಮೇಲೆ ತುಂಬಾ ಜನ ಏನ್ ಹೇಳ್ತಾರೆ, ಸರ್ ನಾನು ಸ್ವಲ್ಪ ಚೆನ್ನಾಗಿ ಕಲ್ತೆ ಸರ್, 2-3 ತಿಂಗಳಲ್ಲಿ ಸ್ವಲ್ಪ ಒಂಚೂರು ಅರ್ಥ ಆಗಿ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ ಸರ್, ಎಷ್ಟೋ ಜನಕ್ಕೆ ಹೇಳ್ತಾ ಇದ್ದೀನಿ, ನಾನು ಸ್ವಲ್ಪ ಇವಾಗ ಎಷ್ಟೋ ಜನ ದುಡ್ಡು ಕೊಟ್ಟು ಹೋಗ್ತಾರೆ ಸರ್ ಅಂತ. ಸೊ ಯಾರ್ಯಾರು 15,000 ಅಂತ ಕೇಳೋರು, ಕೆಲವರು ಬಂದು ಸರ್ ಇದ್ರಲ್ಲಿ ನಾನು 4 ಲಕ್ಷ ಸಂಪಾದನೆ ಮಾಡಿದೀನಿ ನ್ಯಾಯಯುತವಾಗಿ, ಇದ್ರಲ್ಲಿ 3 ಲಕ್ಷ ಸಂಪಾದನೆ ಮಾಡಿದೀನಿ, ಸಾಕಷ್ಟು ನನಗೆ ಮರ್ಯಾದೆ ಕೊಡ್ತಾ ಇದಾರೆ, ನಾ ಹೇಳಿರ್ತಕ್ಕಂತ ಸಮಯಕ್ಕೆ ಕರೆಕ್ಟ್ ಆಗಿ ಆಗ್ತಾ ಇದೆ, ನೀವು ಹೇಳಿಕೊಟ್ಟಿರ್ತಕ್ಕಂಥ ವಿದ್ಯೆ ಇಷ್ಟು ಅದ್ಭುತವಾಗಿರ್ತಕ್ಕಂಥದ್ದು ಅಂತ ಹೇಳಿ ಅವ್ರು ನನ್ನ ಕಾಲ್ ಮುಟ್ತಾರೆ ಸರ್, ನನ್ನ ಗುರುಗಳ ಸಮಾನದಲ್ಲಿ ನೋಡ್ತಾರೆ ಸರ್, ಅದೆಲ್ಲ ನಿಮ್ಮ ಕಾರಣದಿಂದನೇ ಅಂತ ಹೇಳ್ತಾರೆ. ಇಲ್ಲಪ್ಪ, ನೀನು ಅಭ್ಯಾಸ ಮಾಡಿದ್ಯಾ, ಗುರುಗಳ ಆಶೀರ್ವಾದ, ನಮ್ಮ ಹಿರಿಯ ಗುರುಗಳು, ನಮ್ಮ ಗುರುಗಳು, ನಿಮ್ಮ ಮನೆ ಗುರುಗಳೆಲ್ಲ ಆಶೀರ್ವಾದ ಇರುತ್ತೆ, ನೀನು ಆ ಕಷ್ಟಕ್ಕೆ ಸ್ಪಂದಿಸಿದ್ಯಾ, ಆ ಕಷ್ಟಕ್ಕೆ ಸ್ಪಂದಿಸಿರೋದ್ರಿಂದ ಖಂಡಿತ ಅವರ ನೋವಲ್ಲಿ ನೀನು ಭಾಗ ಆಗಿದೆಯಾ, ಆ ಭಾಗದಲ್ಲಿ ಆಗಿದ್ದಾಗ ಅವರಿಗೆ ಒಂದು ಕೃತಜ್ಞತಾ ಭಾವದಿಂದ ನಿನ್ನ ಪಾದ ಸ್ಪರ್ಶನೆ ಮಾಡಿ ನಿಮ್ಮನ್ನ ಗುರುವಾಗಿ ಹೇಳ್ತಾರೆ. ನಾವು ಕೊಟ್ಟಿರೋದು ಏನೂ ಇಲ್ಲ ಸರ್ ನಿಮಗೆ. ಒಂದ್ ಸೈಡ್ ಈ ತರ ಕಲ್ತಾದ್ಮೇಲೆ ಬರುತ್ತೆ. ಈ ಬರದೇ ಇರಕ್ಕಿನ ಮುಂಚೆ ಈ ಕಡೆ ಇರ್ತಾವಲ್ಲ, ಈ ಕಡೆ ಒಂದಷ್ಟು ಜನ ಇರ್ತಾವಲ್ಲ ಬರೀ ನೆಗೆಟಿವ್. ಯಾಕೆ 15,000 ನಮ್ಗೆ ಮಾತಾಡ್ತಾರೆ ಜನ, 15,000 ಕಾಸ್ಟ್ಲಿ, ಇವರು ಯಾವ್ದಾದ್ರು ವ್ಯಾಪಾರ ಮಾಡ್ಲಿ, ಯಾವ್ದಾದ್ರು ಮೊಬೈಲ್ ಅಂಗಡಿನೋ ಇನ್ನೊಂದು ಯಾವ್ದೋ ಬೇಕರಿ ಇಡ್ಲಿ, ಎಲ್ಲ ಇರೋ ಬರೋದೆಲ್ಲ ಐಟಮ್ಸ್ ಎಲ್ಲ ಚೀಪ್ ರೇಟ್ ಅಲ್ಲಿ ಕೊಡ್ಲಿ, ಕ್ಯೂ ನಿಂತ್ಕತ್ತಾರೆ ಜನ, ಧ್ವಂಸ ಮಾಡ್ತಾರೆ. ಪ್ರತಿಯೊಂದು ಪದಾರ್ಥಕ್ಕೂ ಪ್ರತಿಯೊಂದು ವಿಚಾರಕ್ಕೂ ತನ್ನದೇ ಆಗಿರ್ತಕ್ಕಂಥ ಒಂದು ಬೆಲೆ ಅಂತ ಇರುತ್ತೆ. ಈ ಹೇಳೋರ್ಗೆ ಅವ್ರಿಗೂ ಬೆಲೆ ಇಲ್ಲ, ಅವ್ರು ಮಾಡೋ ಕೆಲ್ಸಕ್ಕೂ ಬೆಲೆ ಇರಲ್ಲ. ಸೊ ಅದನ್ನ ನಾವ್ಯಾಕೆ ತಲೆ ಕೆಡ್ಸ್ಕೋಬೇಕು, ಇಗ್ನೋರ್ ಮಾಡೋದು ಒಳ್ಳೇದು. ನಾನು ಎಷ್ಟೊಂದ್ಸತಿ ನಮ್ಮ ಸ್ಟಾಫ್ಗಳು ಅವರು ಇವರು ಟೆಲಿಮಾರ್ಕೆಟ್ ಎಲ್ಲ ಕಾಲ್ ಮಾಡ್ತಾರೆ, ಸರ್ ಬಾಯಿಗೆ ಬಂದಂಗೆ ಬೈತಾರೆ ಸರ್, 15,000ನ ಲೂಟ್ ಮಾಡ್ತಾವನೆ, ಅದ್ ಮಾಡ್ತಾವನೆ, ಏನೇನೋ ಹೇಳ್ತಾರೆ. ಅಲ್ಪ ಜ್ಞಾನಿ ಆಗಿರ್ತಾರೆ. ಬೇರೆ ಬೇರೆ ಈ ರಿಯಲ್ ಎಸ್ಟೇಟ್ ಅಲ್ಲಿ ಇರೋರೆಲ್ಲ ಬ್ಲ್ಯಾಕ್ ವೈಟ್ ಅಂತೆಲ್ಲ ಅಂತಾರೆ, ಅದೆಲ್ಲ ಯಾವ್ದು ಇಲ್ಲ. ಕ್ಲೀನ್ ಬಿಸ್ನೆಸ್, ನೀಟ್ ಬಿಸ್ನೆಸ್, ಕ್ವಾಲಿಟಿ ಬಿಸ್ನೆಸ್, ಎಜುಕೇಶನ್ ಅಲ್ಲಿ ಸ್ಪಿರಿಚುವಲ್ ಬಿಸ್ನೆಸ್ ಮಾಡ್ತೀವಿ. ಒಬ್ಬ ಜೀವನದಲ್ಲಿ ಯಾವಾಗ ಕಷ್ಟ ಬರುತ್ತೆ ನೋಡ್ಕೊಳಪ್ಪ, ಯಾವಾಗ ನಿನಗೆ ಸುಖ ಬರುತ್ತೆ ನೋಡ್ಕೊಳಪ್ಪ, ಕಷ್ಟ ಬಂದಾಗ ಸ್ವಲ್ಪ ಹೇಗೆ ನೀನ್ ಕಂಟ್ರೋಲ್ ಮಾಡ್ಬೇಕು, ಇದನ್ನ ಜೀವನವನ್ನ ಕಾಪಾಡ್ತಕ್ಕಂಥ ವಿಚಾರ ಅರ್ಥ ಮಾಡ್ಕೊಳ್ಳಿ. ಏನೋ ಬಿಸ್ನೆಸ್ ಮಾಡಕ್ ಹೋಗ್ತೀಯಾ, 10 ಲಕ್ಷ ರೂಪಾಯಿ ಆಗ್ತೀಯಾ, ಹುಷಾರಾಗಿರು, ಜಾತಕ ಸರಿ ಇಲ್ಲ. ಯಾಕಂದ್ರೆ ನಮ್ದು 100/100% ಕರೆಕ್ಟ್. ಎಷ್ಟೋ ಜನ 50 ಜಾತಕಗಳು 100 ಜಾತಕಗಳು ಹೇಳಿದ್ದಾರೆ ಸರ್, ನಾನು ಸೇವೆ ಮಾಡಕ್ ಹೋಗಿದ್ದೀನಿ ಅಂತ ಹೇಳಿದ್ರೆ ಅದ್ರಲ್ಲಿ 3/4 ಜನ ಜಾತಕ ನಂಗೆ ಕೇಳ್ಬಾರ್ದಪ್ಪ. ಸೊ ನೀವು ನಮ್ ಕರ್ಮದ ಬಗ್ಗೆ ಹೇಳ್ತಾ ಇದೀಯಾ, ಒಂದ್ ಸ್ವಲ್ಪ ದಕ್ಷಿಣ ಇಟ್ಕೋ, 100 ರೂಪಾಯಿ 200 ರೂಪಾಯಿ ಕೊಟ್ಟಿದ್ದಾರೆ. ನಾನು ಕೊಡೋ ವಿದ್ಯೆ ನಿಮ್ಮ ಸಾಯೋವರೆಗೂ ಆ ವಿದ್ಯೆ ಹೋಗಲ್ಲ. ಅದರಿಂದ ಸಂಪಾದನೆ ಮಾಡ್ತಿರೋ ಬಿಡ್ತಿರೋ ಅದು ನಿಮ್ಮ ವೈಯಕ್ತಿಕ. ಆದ್ರೂ ಅದರಲ್ಲಿ ಸಂಪಾದನೆ ಮಾಡಿದ್ರು ಕೂಡ ಇವತ್ತು ನಿಮ್ಗೆ 40 ವರ್ಷ ಇರ್ಬೋದ್ರಿ, 70 ವರ್ಷದವರೆಗೂ ನೀವು ಜ್ಯೋತಿಷ್ಯ ಹೇಳ್ತೀನಿ ಅಂದ್ರೆ ನೀವು ನನಗೆ ಕೊಟ್ಟಿರ್ತಕ್ಕಂತ ಹಣ ಎಲ್ಲೋ ಯಾವ ಮೂಲೆಲ್ಲ ಎಲ್ಲೋ ನೀರ್ಗೆ ಕೊಚ್ಕೊಂಡು ಹೊಟ್ಟೋಗಿರುತ್ತೆ. ಬೇಕಾದಷ್ಟು ಮಾಡಿರ್ತೀರ. ಬೇರೆ ಬೇರೆ ವಾಹಿನಿಲಿ ಬರ್ತಕ್ಕಂತ ಜ್ಯೋತಿಷಿಗಳ ತರ ಬನ್ನಿ ನಿಮ್ ಪರಿಹಾರ ಮಾಡ್ತೀನಿ ಅಂತ ಹೇಳಲಿಲ್ಲ. ನಿಮ್ಮ ಜೀವನನ ನೀವೇ ನೋಡ್ಕೊಳ್ಳಿ. ಪಾಯಿಂಟ್ ನಂಬರ್ 1. ಪಾಯಿಂಟ್ ನಂಬರ್ 2, ಚೆನ್ನಾಗಿ ಸ್ವಲ್ಪ ಅಭ್ಯಾಸ ಮಾಡಿಕೊಂಡು ಬೇರೆಯವ್ರದ್ದು ನೋಡಿ ಸಂಪಾದನೆ ಮಾಡಿ. ಎಲ್ಲರಿಗೂ ಒಳ್ಳೇದೇ ಮಾಡಿ. ಎಲ್ಲಾ ಕೆಲಸಕ್ಕೂ ತನ್ನದೇ ಆಗಿರ್ತಕ್ಕಂಥ ಒಂದು ಬೆಲೆ ಇರುತ್ತೆ. ಆ ಬೆಲೆಗೆ ಮರ್ಯಾದೆ ಕೊಟ್ರೆ ನಿಮಗ್ ಬೆಲೆ. ಅರ್ಥ ಆಯ್ತಲ್ಲ? ಸೊ ಇಷ್ಟ ಇರೋರು ಬಂದು ಕಲೀರಿ, ಕಷ್ಟ ಇರೋರು ಮಾತಾಡಬೇಡಿ, ನಿಮ್ಮಿಷ್ಟ. ಒಳ್ಳೇದಾಗ್ಲಿ. ಸರ್ವೇ ಜನ ಸುಖಿನೋ ಭವಂತು.